ನಾವು ನಿಂತಿರೋದು ದೇವನಹಳ್ಳಿ ಪಕ್ಕದ ಸಿಹಿ ನೀರು ಕೆರೆ. ಪ್ರತಿಯೊಂದು ಊರು, ಒಂದು ಗ್ರಾಮ ಪಂಚಾಯತಿಯಲ್ಲಿ 1-6 ಕೆರೆ ಇದ್ದೇ ಇರುತ್ತೆ. ಈ ಕೆರೆ ಅಭಿವೃದ್ಧಿ ಮಾಡಿ ಅದನ್ನು ಹೂಳು ತೆಗೆದು ಅದಕ್ಕೆ ನೀರು ಬರೋ ಹಾಗೆ ಮಾಡಿದ್ರೆ, ನಂತರ ಆದರೆ ಅವಕಾಶ ಇದ್ದರೆ ಶುದ್ಧೀಕರಣ ಮಾಡಿದ್ದು ವೇಸ್ಟ್ ವಾಟರ್ ಅಂತ ನಾವು ಆಂಗ್ಲ ಭಾಷೆಯಲ್ಲಿ ಕರಿತೀವಲ್ಲ, ಅದನ್ನು ತುಂಬಿಸಿದ್ರೆ ಕೆರೆ ತುಂಬಿರುತ್ತೆ. ಇಡೀ 365 ದಿವಸ ಕೆರೆ ತುಂಬಿದರೆ ಅಂತರ್ಜಲ ಮರುಪೂರಿಕೆ ಆಗುತ್ತೆ. ಅಂತರ್ಜಲ ತುಂಬಿದಾಗ ನಾವು ಫಿಲ್ಟರ್ ಬೋರ್ವೆಲ್ ಅಥವಾ ಬಾವಿಗಳಿಂದ ಆ ನೀರನ್ನು ತೆಗೀಬಹುದು. ಆ ನೀರನ್ನು ಶುದ್ಧೀಕರಣ ಮಾಡಿ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟಲ್ಲಿ ನೀರನ್ನು ಊರಿಗೆ ಮತ್ತು ಅಥವಾ ಗ್ರಾಮ ಪಂಚಾಯತಿಗೆ ಸರಬರಾಜು ಮಾಡ್ಬೋದು. ಇದು ಒಂದು ಚಿಕ್ಕ ಕೆರೆ. ಇದೇ ರೀತಿ ದೊಡ್ಡ ಕೆರೆ ಅನ್ನೋದು ಇದೆ ಪಕ್ಕದಲ್ಲಿ. ದೊಡ್ಡ ಕೆರೆಯಲ್ಲಿ ಅಂತರ್ಜಲದ ಮರುಪೂರಿಕೆ ಇನ್ನೂ ಜಾಸ್ತಿ ಆಗುತ್ತೆ. ಆ ನೀರನ್ನು ಕೂಡ ನಾವು ಶುದ್ಧೀಕರಣ ಮಾಡಿ ದೇವನಹಳ್ಳಿ ನಗರಕ್ಕೆ ಕೊಡ್ತಾ ಇದ್ದೀವಿ. ಸುಮಾರು 10 ಲಕ್ಷ ಲೀಟರ್ ನೀರು ಪ್ರತಿ ದಿವಸ ಆಗುತ್ತೆ ಈ ಯೋಜನೆ ಮುಗಿದ ನಂತರ. ಇದು ನೀರು ಶುದ್ಧೀಕರಣ ಮಾಡುವ ಘಟಕ. ಇಲ್ಲಿ ಮೊದಲಾಗಿ 130 ಮೈಕ್ರಾನ್ ಫಿಲ್ಟ್ರೇಷನ್ ಆಗುತ್ತೆ, ಡಿಸ್ಕ್ ಫಿಲ್ಟರ್ ಅಂತ ಕರಿತೀವಿ. ಅದರ ನಂತರ ಆಕ್ಟಿವೇಟೆಡ್ ಕಾರ್ಬನ್ ಫಿಲ್ಟರ್ ಮುಖಾಂತರ ನೀರು ಹೋಗುತ್ತೆ. ಈ ಶುದ್ಧೀಕರಣ ಆದಮೇಲೆ ಅಲ್ಟ್ರಾ ವೈಲೆಟ್ ಡಿಸ್ಇನ್ಫೆಕ್ಷನ್ ಆಗುತ್ತೆ. ಅದರ ನಂತರ ಕೊನೆಗೆ ಕ್ಲೋರಿನೇಷನ್ ಆಗುತ್ತೆ. ಕ್ಲೋರಿನೇಷನ್ ಆದಮೇಲೆ ನಾವು ನೀರಲ್ಲಿ 2 ಪಾರ್ಟ್ ಪರ್ ಮಿಲಿಯನ್ ಕ್ಲೋರಿನ್ ಇರ್ತಕ್ಕಂಥದ್ದನ್ನು ನೋಡ್ಕೋತೀವಿ. ಈ ಶುದ್ಧೀಕರಣ ಮಾಡಿದ ನೀರು BIS 10500 ಡ್ರಿಂಕಿಂಗ್ ವಾಟರ್ ಸ್ಟ್ಯಾಂಡರ್ಡ್ಸ್ ತಕ್ಕ ಹಾಗೆ ನೀರಿರುತ್ತೆ. ಶುದ್ಧವಾದ ನೀರನ್ನು ನಾವು ನಗರ ಪ್ರದೇಶಕ್ಕೆ ಕೊಡಬಹುದು. ಇದರ ಖರ್ಚು ಬೀಳ್ತಕ್ಕಂಥದ್ದು ಅಂದಾಜು ₹1.54 ಪ್ರತಿ 1000 ಲೀಟರ್ ನೀರು. ಯಾವುದೇ ಒಂದು ಊರು ಅಥವಾ ಗ್ರಾಮ ತಮ್ಮ ಕೆರೆನ ಕಾಪಾಡಿಕೊಂಡು ಅಚ್ಚುಕಟ್ಟನ್ನು ಸರಿ ಮಾಡಿ ಮತ್ತು ಬರ್ತಕ್ಕಂಥ ಪೋಷಕಾಲುವೆಗಳನ್ನು ರಿಪೇರಿ ಮಾಡಿದ್ರೆ ಕೆರೆಗೆ ನೀರು ಬರುತ್ತೆ. ಕೆರೆಗೆ ನೀರು ಬಂದಾಗ ಆ ಕೆರೆ ನೀರು ಭೂಮಿ ಒಳಗಡೆ ಇಂಗಿ ಅಂತರ್ಜಲ ಸೇರುತ್ತೆ. ಅಂತರ್ಜಲದಿಂದ ನೀರನ್ನು ನಾವು ಬಾವಿ ಮುಖಾಂತರ ತೆಗಿಬೋದು ಅಥವಾ ಫಿಲ್ಟರ್ ಬೋರ್ವೆಲ್ ಅಂತ ಕರಿತೀವಿ. ಅದು ಸುಮಾರು 80ರಿಂದ 100 ಅಡಿ ಮಾತ್ರ ಹೋಗ್ತಕ್ಕಂಥ ಬೋರ್ವೆಲ್ಗಳು. ಅದ್ರ ಮುಖಾಂತರ ಈ ಅಂತರ್ಜಲದ ನೀರನ್ನು ತೆಗಿಬೋದು. ಆ ನೀರಿನ ಗುಣಮಟ್ಟ ನೋಡಿ ನಾವು ಒಂದು ಶುದ್ಧೀಕರಣ ಯಂತ್ರನ ತಯಾರಿಸ್ಬೋದು. ಶುದ್ಧೀಕರಣ ಯಂತ್ರ ಅಂದರೆ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಮುಖಾಂತರ ನೀರು ಹೋದಾಗ BIS 10500 ಕ್ವಾಲಿಟಿ ನೀರು ಆ ಸ್ಟ್ಯಾಂಡರ್ಡಿಗೆ ಬರುತ್ತೆ, ಅಂದರೆ ಕುಡಿಯುವ ಯೋಗ್ಯ ಇರುತ್ತೆ. ಆ ನೀರನ್ನು ನಗರಕ್ಕೆ ಅಥವಾ ಗ್ರಾಮ ಪಂಚಾಯತಿಗೆ ನಾವು ಸರಬರಾಜು ಮಾಡ್ಬೋದು. ಇದು ಉದಾಹರಣೆ, ಒಂದು ಮಾದರಿಯಾಗಿ ಸಿಹಿ ನೀರು ಕೆರೆ ಮತ್ತು ದೇವನಹಳ್ಳಿಲಿ ಮಾಡಿರ್ತಕ್ಕಂಥ ಒಂದು ಮೊದಲ ಮಟ್ಟ ಯೋಜನೆ ಭಾರತಕ್ಕೆ. ಇದರಿಂದ ಕಲ್ತಿದ್ದು ನಮಗೆ ಏನೇನು ಪಾಠಗಳು ಬಂದಿದೆಯೋ ಅದನ್ನು ನಾವು ಬೇರೆ ಕೆರೆಗಳಿಗೆ, ಬೇರೆ ಊರುಗಳಿಗೆ, ಬೇರೆ ಗ್ರಾಮ ಪಂಚಾಯತ್ಗೂ ತೊಗೊಂಡು ಹೋಗೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಕ್ಲೈಮೇಟ್ ಚೇಂಜ್ ಅನ್ನೋ ಒಂದು ಸ್ಥಿತಿ ಬಂದಿದೆ. ಹವಾಮಾನ ಬದಲಾವಣೆ ಆಗ್ತಾ ಇದೆ. ಅದಕ್ಕೆ ತಕ್ಕಂಗೆ ನಾವು ನೀರನ್ನು ಕಾಪಾಡ್ಕೋಬೇಕು. ಅದರಲ್ಲಿ ಇದು ಒಂದು ಪ್ರಯತ್ನ.